ಈಗಾಗಲೇ ಆನ್ಲೈನ್ ಗೇಮಿಂಗ್ ಇಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕೆಲವು ಮಕ್ಕಳು ಆತ್ಮಹತ್ಯೆಗೆ ಶರಣಾಗಿದ್ರೆ ಕೆಲವು ಮಕ್ಕಳಿಂದಾಗಿ ಇಡೀ ಕುಟುಂಬವೇ ಆತ್ಮಹತ್ಯೆಗೆ ಶರಣಾಗಿತ್ತು. ಈಗ ಆನ್ಲೈನ್ ಗೇಮ್ ಆಡುವಂತಹ ಯುವಕರು ಇತ್ತ ಗಮನ ಹರಿಸಿ. ಪಬ್ಜಿ ಆಡುವಾಗ ಬಿಪಿ ಹೆಚ್ಚಾಗಿ ಯುವಕ ಸಾವನ್ನಪ್ಪಿದ್ದಾರೆ. ಉತ್ತರ ಪ್ರದೇಶದ ಮೀರತ್ನಲ್ಲಿ ಆಘಾತಕಾರಿ ಘಟನೆ ಆಗಿರುವುದು. 22 ವರ್ಷದ ಮೊಹಮ್ಮದ್ ಕೈಫ್ ದುರ್ಮರಣ ಹೊಂದಿದ್ದಾರೆ. ಒತ್ತಡಕ್ಕೆ ಮೆದುಳಿನ ನರ ಒಡೆದು ಯುವಕ ಸಾವನ್ನಪ್ಪಿರುವ ಮಾಹಿತಿ ಇದೆ. ಇನ್ನು ಈ ಬಗ್ಗೆ ಮನೋವೈದ್ಯರಾದಂತಹ ಸುಮತಿ ಅವರು ಮಾತನಾಡಿದ್ದಾರೆ. ಅವರೇನು ಹೇಳಿದ್ರು ಬನ್ನಿ ನೋಡೋಣ. It is definitely dangerous. With online gaming addiction, same like any other addiction, like alcohol addiction or tobacco addiction or cocaine addiction, idರಲ್ಲಿ both physical ಮತ್ತು mental abilities change ಆಗ್ತವೆ. Physically they can have high stress, they can have blood pressure. Due to stress there can be diabetes. ಆಮೇಲೆ ಈಗ ಮೆಂಟಲಿ ಹೇಳಬೇಕಂದ್ರೆ ಡಿಪ್ರೆಷನ್, ಎಂಗ್ಸೈಟಿ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಇವೆಲ್ಲ ಸ್ಟಾರ್ಟ್ ಆಗಿರ್ತಾವೆ. Patients can come out of it. It's very difficult once they have already been addicted to that. But there are psychologists and psychiatrists that can help them come out of it. ಈಗ ಸ್ಟಾರ್ಟಿಂಗ್ ಇನಿಷಿಯಲ್ ಫೇಸ್ನಲ್ಲಿ ಸ್ಕ್ರೀನ್ ಟೈಮ್ ಲಿಮಿಟ್ ಮಾಡಬೇಕಾಗುತ್ತೆ. Usually we recommend only 1 to 2 hours in children and adults. If we start reducing the number of screen time, it can help. But if it goes beyond that, then they can go for counseling, they can go for medications. ಅದೆಲ್ಲ ಹೆಲ್ಪ್ ಆಗುತ್ತೆ.